ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಇವಾಗ ಏನಪ್ಪ ಅಂತಂದರೆ ನಿಮಗೆ KCET 2024 ಫಸ್ಟ್ ರೌಂಡ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅನ್ನೋದು ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀವಿ. ಯಾರೆಲ್ಲ ಮಾಡ್ಕೊಂಡಿಲ್ಲ ಈಗಲೇ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ನಿಮ್ಮ ಒಂದು CET ನಂಬರ್ ಹಾಕ್ಬಿಟ್ಟು ಒಂದು ಮಾರ್ಕ್ ಅಲಾಟ್ಮೆಂಟ್ನ ಚೆಕ್ ಮಾಡ್ಕೋಬೋದಾಗಿರ್ತದೆ. ಸರಿ, ಇದು ತಕ್ಕನಂಗೆ ಎಷ್ಟೊಂದು ಹುಡುಗರಿಗೂ ನನಗೇನಪ್ಪ ಅಂತಂದರೆ ಕ್ವಶನ್ಸ್ ಸ್ಟಾರ್ಟ್ ಆಗಿಬಿಡ್ತು. ಅಂತಂದರೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಗ್ತವೆ ಅಂತಂದು ನಿಮ್ಮ ಕ್ವಶನ್ಸ್ ಮೂಲಕನೇ ನಮಗೂ ಗೊತ್ತಾಗುತ್ತೆ. ಓಕೆ, ಇವಾಗ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಇವಾಗ ಮಾರ್ಕ್ ಅಲಾಟ್ಮೆಂಟ್ ಬಂತು, ನೆಕ್ಸ್ಟ್ ಏನು ಪ್ರೊಸೀಜರ್? ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿದೆ, ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿಲ್ಲ. ಓಕೆ, ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ಸೀಟ್ ಸಿಗದೆ ಇದ್ದವ್ರು ಏನು ಮಾಡಬೇಕು? ಆ್ಯಂಡ್ ಈಗ ಆಪ್ಷನ್ ಎಂಟ್ರಿ ಒಂದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಂತ ಬಂದೈತೆ. ಆ್ಯಂಡ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇದ್ರದ್ದು ಕಟ್ ಆಫ್ ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಏನಾದರೂ ಕಟ್ ಆಫ್ ಬಿಡ್ತಾರಾ? ಬಿಟ್ಟರೆ ಎಲ್ಲಿ ಬಿಡ್ತಾರೆ ಅದನ್ನೇನಾದರೂ ತಿಳ್ಕೊಳಕ್ಕೆ ಇದೇ ರೀತಿ ಎಷ್ಟೊಂದು ಕ್ವಶನ್ಸ್ಗಳು ಭಾಳಷ್ಟು ನಿಮ್ಮಲ್ಲಿ ತಲೆಯಲ್ಲಿ ಓಡ್ತಾ ಇರ್ತವೆ. ಓಕೆ, ಆ್ಯಂಡ್ ಈಗ ಕೆಲವೊಂದಿಷ್ಟು ಹುಡುಗರು ಯಾರ್ಡು ಮಾಡಿಫೈ ಡಿಲೀಟ್ ಮಾಡೋಕ್ಕೆ ಅಂತಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ನಡೆಯೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬಿಡ್ತಾರೆ ಅಂತ ಇದ್ರು. ಅದು ಯಾವಾಗ ಬಿಡ್ತಾರೆ, ಮತ್ತೆ ಏನಾದರೂ ನಡೀತದೆ ಅಂತಂದು. ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋ ಮೂಲಕ ತಿಳ್ಕೊತಾ ಇದ್ದೀನಿ. ಸಾಧ್ಯ ಆಗಿತ್ತಪ್ಪ ಅಂತಂದರೆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾಕಂದರೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೂಡ ಕೊಟ್ಬಿಡ್ರಿ ಅಂತ ಕೇಳ್ತೀನಿ. ಆ್ಯಂಡ್ ನೀವು ಕೊಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ಬಹಳಷ್ಟು ಮೋಟಿವೇಟ್ ಆಗುತ್ತೆ. ಸರಿ, ಈಗ ವಿಷಯಕ್ಕೆ ಬರೋದತ್ತಪ್ಪ ಅಂತಂದರೆ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ, ಸೀಟ್ ಸಿಕ್ಕವ್ರಿಗೆ ಸೀಟ್ ಸಿಗದೆ ಇದ್ದವ್ರು ಏನು ಮಾಡಬೇಕು? ಓಕೆ, ಇವಾಗ ಒಂದು ನಿಮಗೆ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಒಂದು ಟ್ರಯಲ್ ಥರ ಅಂತ ಹೇಳಿದೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಿದ್ದೆ, ಒಂದು ಟ್ರಯಲ್ ಥರ. ಓಕೆ, ನೀವು ಟ್ರಯಲ್ ಬಾಲ್ ಆಡಿದಾರ, ಕೆಲವೊಂದಿಷ್ಟು ಹುಡುಗರು ಆ ಟ್ರಯಲ್ ಬಾಲ್ನ ಬೀಸಿದಾರ. ಕೆಲವೊಂದಿಷ್ಟು ಹುಡುಗರಿಗೆ 6 ಹೋಗಿದೆ, ಕೆಲವೊಂದಿಷ್ಟು ಹುಡುಗರಿಗೆ 4 ಹೋಗಿದೆ, ಕೆಲವೊಂದಿಷ್ಟು ಹುಡುಗರಿಗೆ ಸಿಂಗಲ್ ಆಗಿದೆ. ಇಟ್ ಮೀನ್ಸ್ ಚೆನ್ನಾಗಿರೋ ಕಾಲ ಸಿಕ್ಕಿದೆ, ಆ್ಯಂಡ್ ಒಂದು ರೇಂಜ್ಗಿರೋ ಕಾಲ ಸಿಕ್ಕಿದೆ, ಆ್ಯಂಡ್ ಚೆನ್ನಾಗಿರದೇ ಇರೋ ಕಾಲೇಜು ಸಿಕ್ಕಿದೆ. ಕೆಲವೊಂದಿಷ್ಟು ಹುಡುಗರು ಟ್ರಯಲ್ ಬಾಲ್ನೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಕಾಲೇಜ್ ಅಲಾಟ್ ಆಗಿಲ್ಲ. ಈ ರೀತಿ ನೀವು ಅದಕ್ಕೆ ಹೋಲಿಸ್ಕೋಬೋದು. ಓಕೆ, ಇದು ನಿಮ್ಗೆ ಏನೂ ಕೂಡ ಎಫೆಕ್ಟ್ ಬೀಳಲ್ಲ, ಜಸ್ಟ್ ಟ್ರಯಲ್. ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಯಾವ ರೀತಿ ಇದೆ ಅನ್ನೋಕ್ಕೆ ತೋರಿಸಿ ಕೊಡ್ತಾ ಇದ್ದೀನಿ. ನಾಳೆ ನಿಮ್ಗೆ ಇದೇ ಸಿಗುತ್ತೆ ಅಂತಂದು ಗ್ಯಾರಂಟಿ ಅಲ್ಲ. ಓಕೆ, ಬಟ್ ನಿಮ್ಗೆಲ್ಲರೂ ಕೂಡ ಹೇಳ್ತಿರ್ತಾರೆ, ಈಗ ಏನು ಕೂಡ ಆಪ್ಷನ್ ಎಂಟ್ರಿ ಏನು ಚೇಂಜ್ ಮಾಡದೆ ಹೋಗಿತ್ತು ಅಂತಂದರೆ ಇದೇ ನಮ್ಗೆ ಅಲಾಟ್ಮೆಂಟ್ ಆಗುತ್ತೆ ಅಂತಂದು ಎಷ್ಟೋ ಜನ ಹೇಳ್ತಿರ್ತಾರೆ. ನಿಜನ ಬರ್ತಾರೆ ಅಂತಂದರೆ ಖಂಡಿತ ಹೌದು. ಬಟ್ ಏನಪ್ಪ ಅಂತಂದರೆ ಈ ಸರ್ತಿ ಆ ರೀತಿ ಆಗಲಿಕ್ಕಿಲ್ಲ. ಓಕೆ, ಏನಕ್ಕೆ ಯಾವೊಂದು ನೀವು ಅಂದರೆ ಬೇಸ್ ಇಟ್ಕೊಂಡು ಹೇಳ್ತಿದ್ರು ಅಂತಂದರೆ, ಈ ಸರ್ತಿ ಒಂದು ಮಾರ್ಕ್ ಅಲಾಟ್ಮೆಂಟ್ ಅಲ್ಲ, ಎರಡೆರಡು ಮಾರ್ಕ್ ಅಲಾಟ್ಮೆಂಟ್. ಓಕೆ, ಎರಡೆರಡು ಮಾರ್ಕ್ ಅಲಾಟ್ಮೆಂಟ್ ಆಗೋಷ್ಟರಲ್ಲಿ ಏನಾಗುತ್ತದೆ ಅಂದರೆ ಎಲ್ಲ ಹುಡುಗರು ಏನು ಮಾಡ್ತಾರೆ ಅಂತಂದರೆ ತಮಗೆ ಸಿಕ್ಕಿರುವ ಕಾಲೇಜಸ್ನ ಓಕೆ ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ ಅಂತಂದರೆ ಎರಡೆರಡು ಸರ್ತಿ ಡಿಲೀಟು ರಿಅರೇಂಜು ಮಾಡಿಫೈ ಮಾಡ್ಕೊತಾರೆ. ಓಕೆ, ಈಗ ಡಿಲೀಟು ರಿಅರೇಂಜು ಮಾಡಿಫೈ ಮಾಡೋಕ್ಕೆ ಯಾವಾಗ ಬಿಡ್ತಾರಪ್ಪ ಡೇಟ್ ಅಂತಂದರೆ, ಈಗ ಅವ್ರು ಕೊಟ್ಟಿರೋ ಪ್ರಕಾರ ಏನಿತ್ತು ಅಂತಂದರೆ 9 ರಿಂದ 11 ಅಂತ ಇತ್ತು. ಓಕೆ, ಶೆಡ್ಯೂಲ್ ಪ್ರಕಾರ ಹೇಳಿದ ಪ್ರಕಾರ. ಬಟ್ ಇವಾಗ ಇವತ್ತು ತಾರೀಕು 10, ನಾಳೆ 11. ಓಕೆ, ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ಆಗಲಿಕ್ಕಿಲ್ಲ. ಈಗಂತೂ ಈ ಶೆಡ್ಯೂಲ್ ಅನ್ನೋದು ಫುಲ್ ಚೇಂಜ್ ಆಗುತ್ತೆ ಈಗ. ಯಾಕಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬರಬೇಕಾಗಿದ್ದ ಡೇಟೇ ಬೇರೆ, 7ನೇ ತಾರೀಕು ಬರಬೇಕಾಗಿದ್ದು 10ನೇ ತಾರೀಕು ಬಂದೈತೆ ಅಂತಂದರೆ ಶೆಡ್ಯೂಲ್ ಫುಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಡಿಲೀಟು ಮಾಡಿಫೈ ರಿಅರೇಂಜ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಜೊತೆ KCET ಜೊತೆ ಏನಪ್ಪ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ ಕೂಡ ಬರಬೇಕು. ಓಕೆ, ಅಂದರೆ ನೀಟ್ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೋಸ್ಕರನೇ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ನಡೀತಾ ಇರೋದು. ಸೊ ಹಂಗಾಗ್ಬಿಟ್ಟು ಆ ಒಂದು ಸ್ಟೂಡೆಂಟ್ಸ್ಗೆ ಓಕೆ ಅವರೆಲ್ಲರೂ ಕೂಡ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಡೇಟು ಕೊಟ್ಟಿದ್ರೆ, ಬಟ್ ಫಸ್ಟ್ ಆ ಶೆಡ್ಯೂಲ್ ಪ್ರಕಾರ ನಡೆಯಲ್ಲ. ಓಕೆ, ಅವ್ರದ್ದು ಹೇಳಿದ ಪ್ರಕಾರ ಏನಪ್ಪ ಅಂತಂದರೆ 14ನೇ ತಾರೀಕು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಬಟ್ ಆ ಡೇಟಿಗೆ ನಡೆಯಲ್ಲ, ಅದರಿಂದ ತೆಗೆದಾಕ್ಬಿಡ್ರಿ. ಈ ಕೊಟ್ಟಿರುವಂಥ ಶೆಡ್ಯೂಲ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇಟ್ ಮೀನ್ಸ್ 21ಕ್ಕೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಲೇಟ್ ಆಗುತ್ತೆ. ಅಂತಂದರೆ ಈ ಮಂತ್ ಎಂಡಿಂಗ್ವರೆಗೂ ಹೋಗುತ್ತೆ. ಈ ಮಂತ್ ಫುಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದೆ ನಡೀತದೆ. ಓಕೆ, ಅದಾದ ನಂತರ ಇವತ್ತು ತಿಳ್ಕೊಬೇಕು, ಈ ಡಿಲೀಟು ರಿಅರೇಂಜು ಇದೆಲ್ಲ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂದರೆ ಎರಡೆರಡು ಸರ್ತಿ ಹುಡುಗರು ಮಾಡಿರ್ತಾರೆ. ಸೊ ಹಂಗಾಗಿಬಿಟ್ಟು ಈಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟು ಫೈನಲ್ ಕೂಡ ಆಗಿರಲ್ಲ. ಯಾಕಂದರೆ ಎರಡೆರಡು ಸರ್ತಿ ನೀವಂತೂ ಏನು ಮಾಡಿರಲ್ಲ, ಬಟ್ ನಿಮ್ಮ ಬೇರೆ KCET ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಚೇಂಜ್ ಮಾಡಿರ್ತಾರೆ. ಸೊ ಹಂಗಾಗಿಬಿಟ್ಟು ಏನಾಗುತ್ತಪ್ಪ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗಿಂತಲೂ ಚೆನ್ನಾಗಿರೋ ರ್ಯಾಂಕು ನಿಮಗೆ ಸಿಕ್ಕಿರೋ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ನ ಅದೇ ಕಾಲೇಜ್ಗೆ ಅವನು ಕೂಡ ಆಪ್ಷನ್ ಎಂಟ್ರಿ ವಾಪಿಸಿ ಆ್ಯಡ್ ಮಾಡಿದರೆ, ನಿಮಗಿಂತೂ ಚೆನ್ನಾಗಿದ್ದು ಕೂಡ ಅವನು ರ್ಯಾಂಕು ಆ್ಯಡ್ ಮಾಡಿದರೆ ನಿಮಗೆ ಈಗ ಸಿಕ್ಕಿರೋ ಕಾಲೇಜು ಕೈ ಬಿಡುತ್ತೆ. ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆಗುತ್ತೆ, ಆ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಮ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಈ ಸಿಕ್ಕಿರೋದೇ ರಿಯಲ್ ಅಂತೂ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ. ಅದರಲ್ಲೂ ಈ ಸರ್ತಿ ಮಾತ್ರ ನಂಬಕ್ಕೆ ಹೋಗಲೇಬೇಡಿ. ಓಕೆ, ಇವಾಗ ಇನ್ನೊಂದು ಕೇಳ್ತಿರೋದೇನಪ್ಪ ಅಂತಂದರೆ ಭಾಳಷ್ಟು ಜನ ತಲೆಯಲ್ಲಿ ಓಡ್ತಿರೋದು ಕಟ್ ಆಫ್ ಅನ್ನೋದು ಬಿಡ್ತಾರೆ ಅಂತಂದು. ಈಗ ನೋಡಿರಿ 3 years ಬ್ಯಾಕ್ ಎಲ್ಲನೂ ಕೂಡ ಕಟ್ ಆಫ್ ಅನ್ನೋದು ಬಿಡ್ತಾಯಿದ್ರು. ಇಟ್ ಮೀನ್ಸ್ ನಮಗೆಲ್ಲ ಕಟ್ ಆಫ್ ಬಿಡ್ತಾಯಿದ್ರು. ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಬಿಟ್ಟಿದ್ದಾರೆ. ಇವಾಗ ನಾವು ಕೂಡ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡಿನೇ ಆಪ್ಷನ್ ಎಂಟ್ರಿ ಮಾಡಿದ್ದು. ಬಟ್ ಇವಾಗ ಸದ್ಯಕ್ಕೆ ಏನಪ್ಪ ಆಗಿದೆ ಅಂತಂದರೆ 2 ವರ್ಷಕ್ಕಿಂತ 2 ಬ್ಯಾಚ್ ಅಂತಂದರೆ ನಿಮಗಿಂತಲೂ 2 ಬ್ಯಾಚ್ಗಳು ಏನು ಹೋಗಿದೆ ನೋಡಿರಿ. ಆ ಬ್ಯಾಚ್ಗಳಿಗೆ ಏನಪ್ಪ ಅಂತಂದರೆ ಯಾವುದೇ ರೀತಿ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನೋದು ಬಿಟ್ಟಿಲ್ಲ. ಮೇ ಬಿ ಈ ಸರ್ತಿನೂ ಬಿಡಲಿಕ್ಕಿಲ್ಲ. ಯಾಕಂತಂದರೆ ಇವಾಗ ಒಂದೇ ಮಾರ್ಕ್ ಅಲಾಟ್ಮೆಂಟ್ಗೆ ಬಿಡಲ್ಲ ಅವರು. ಇದರಲ್ಲಿ ಬೇರೆ ಎಷ್ಟೊಂದು ವೇರಿಯೇಷನ್ಸ್ ಆಗ್ತವೆ ನೀವೇ ತಿಳ್ಕೊಬೇಕು. ನೀವು ಒಂದು ಮಾರ್ಕ್ ಅಲಾಟ್ಮೆಂಟ್ಗೆ ಕಟ್ ಆಫ್ ಬಿಡದೇ ಇರೋರು ಎರಡೆರಡು ಸರ್ತಿ ಮಾರ್ಕ್ ಅಲಾಟ್ಮೆಂಟ್ ಆಗುತ್ತೆ ಅಂತಂದರೆ ಎರಡೆರಡು ಅನಾಲಿಸಿಸ್ ಮಾಡ್ಕೊಂಡು ಎರಡೆರಡು PDF ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಟ್ಟಿಗೆ ಕೇದವ್ರಿಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ಬಿಡೋಕ್ಕೆ ಇಷ್ಟೆಲ್ಲ ಟೈಮ್ ತೊಗೊಂಡಾರ ಅಂತಂದರೆ ಇದನ್ನೆಲ್ಲ ಮಾಡಲ್ಲ. ಅದರಿಂದ ತಲೆಯಿಂದ ತೆಗೆದುಕೊಂಡ್ಬಿಡ್ರಿ. ಕಟ್ ಆಫ್ ರಿಲೀಸ್ ಮಾಡಲ್ಲ. ಓಕೆ,
ಇನ್ ಕೇಸ್ ಮಾಡಿದ್ರೆ ಅಂತೂ ನಾನು ಅಪ್ಡೇಟ್ ಮಾಡ್ತೀನಿ. ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಹೋದ ವರ್ಷದೊಂದು ಕಟ್ ಆಫ್ ತೊಗೊರಿ, ಅದನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಈಗ ನಾನು ನಿಮ್ಗೆ ಒಂದು ಹೇಳಕ್ಕೆ ಬರ್ತೀನಿ, ಯಾರಿಗೆಲ್ಲ ಕಾಲೇಜ್ ಸಿಕ್ಕಿಲ್ವೋ ನಿಮಗೆ ಸಿಗದೇ ಇರೋ ರೀಸನ್ನೇ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ ಅಂತಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳು ಸಂಬಂಧಪಟ್ಟಾಗ ಎಲ್ಲ ಸ್ಟೂಡೆಂಟ್ಸು ಮತ್ತು AHS, BPT, BPO ಸ್ಟೂಡೆಂಟ್ಸು ಕೂಡ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದ ಕಾರಣ ಭಾಳಷ್ಟು ಸ್ಟೂಡೆಂಟ್ಸ್ ಏನಾಗ್ಬಿಡ್ತಾರೆ ಅಂದರೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ಓಕೆ ನಿಮ್ಮದು ಕೂಡ ತಪ್ಪಿದೆ, ಯಾಕಂದರೆ ನೀವು ಕೂಡ ಆಪ್ಷನ್ ಎಂಟ್ರಿ ಸರಿ ಮಾಡಿಲ್ಲ. ಓಕೆ ಇವಾಗ ಏನು ಅಂದರೆ ಏನೂ ಆಗಿಲ್ಲ, ಇನ್ನೂ ಕೂಡ ಏನೇನೂ ಹಾಗೇ ಇಲ್ಲ. ಈಗ ಹೊಸದಾಗಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಣ. ಓಕೆ ಯಾರೆಲ್ಲ ಸೀಟ್ಸ್ ಚೆನ್ನಾಗಿ ಸಿಕ್ಕಿರೋ ಅಥವಾ ಸೀಟ್ ಸಿಕ್ಕರೂ ಕೂಡ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವ್ರು ಹೊಸದಾಗಿ ಆಪ್ಷನ್ ಎಂಟ್ರಿ ಫ್ರೆಶ್ ಆಗಿ ಮಾಡೋಣ, ಚೆನ್ನಾಗಿರೋ ಕಾಲೇಜ್ ತೊಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ ಈಗಲೇ ಯಾರು ಕೂಡ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ಕೊಂಬಿಡ್ರಿ. ಸರಿ, ಇವಾಗ ಇನ್ನೂ ಕೂಡ ಡೌಟ್ಸ್ ಇರ್ತವೆ ನಿಮಗೆ. ಓಕೆ ಭಾಳಷ್ಟು ಡೌಟ್ಸ್ ಇರ್ತವೆ. ಈಗ ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಬಂದಾದ ತಕ್ಷಣ ನಿಮ್ಮ ತಲೆಯಲ್ಲಿ ಸಿಕ್ಕಾಪಟ್ಟೆ ಡೌಟ್ಸ್ ಓಡಾಡ್ತಾವೆ. ಅಂತಂದರೆ ಫೀಸ್ ಬಗ್ಗೆನೂ ಕೂಡ ಕೇಳ್ತಿದ್ದಾರೆ. ಫೀಸೇ ತೋರಿಸ್ತಿಲ್ಲ ಬರ್ದಾರ ಅಂತಂದರೆ ಇದು ಮಾಕ್ ಅಲಾಟ್ಮೆಂಟ್. ಫೀಸ್ ಕೊಟ್ಟರೇನು ಬಿಟ್ಟರೇನು ನಿಮ್ಗೆ ಇದು ಅಂದರೆ ಇದು ಅಂದರೆ ಒಂದು ಫೀಸನ್ನು ಕೊಟ್ಟರೆ ನಿಮ್ಗೆ ಒಂದು ಐಡಿಯಾನಾದರೂ ಬರ್ತಿತ್ತು ಬಿಡಿ, ಬಟ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಬರೀ ಇಲ್ಲ. ಯಾಕಂದರೆ ನಿಮ್ಗೆ ಎರಡನೇ ಸರ್ತಿ ಮಾಕ್ ಅಲಾಟ್ಮೆಂಟ್ ಬರ್ತಲ್ವ, ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಬಂದೇ ಬರುತ್ತೆ, ಅವಾಗಾದ್ರೂ ಗೊತ್ತಾಗೇ ಆಗುತ್ತೆ. ಸೊ ನಿಮ್ಗೆ ಇದೇ ರೀತಿ ಒಂದಲ್ಲ ಕ್ವಶನ್ಸ್ ಬರ್ತಾನೆ ಇರ್ತವೆ ಈ ರೀತಿ. ಸೊ ಹಂಗಾಗಿಬಿಟ್ಟು ಅಂಥ ಕ್ವಶನ್ಸ್ನ ಒಂದು ಪ್ರೀವಿಯಸ್ ವಿಡಿಯೋ ಇದೆ, ಓಕೆ ಜಸ್ಟ್ ಒಂದು ಬ್ಯಾಕ್ ಹೋಗಿ ಅಥವಾ ಒಂದು ಪ್ರೀವಿಯಸ್ ವಿಡಿಯೋ ನಿಮಗೆ ಸಿಗಲಿಲ್ಲಪ್ಪ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಆ ಒಂದು ವಿಡಿಯೋ ನೋಡಿ. ಅಂತಂದರೆ ಸೀಟ್ ಸಿಕ್ಕೋರು ಏನು ಮಾಡಬೇಕು, ಸೀಟ್ ಸಿಗದೇ ಇದ್ದವ್ರು ಏನು ಮಾಡಬೇಕು ಅಂತಂದು ಆ ವಿಡಿಯೋ ಮಾಡಿದ್ದೆ, ಅದು ನೋಡ್ಕೊರಿ. ಆ ಒಂದು ವಿಡಿಯೋಕ್ಕೆ ನೀವು ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ, ನೀವು ಎಷ್ಟಾದರೂ ಕಮೆಂಟ್ಸ್ ಹಾಕ್ರಿ, ನಾಳೆ ಒಂದು ಅರ್ಧ ಗಂಟೆ ಆದರೂ ಚಿಂತೆ ಅಲ್ಲ, ಆ ಎಲ್ಲ ಕಾಮೆಂಟ್ಸು ಕೂಡ ನಾನು ಓದ್ಕೊಂಡು ಆನ್ಸರ್ಗೆ ಒಂದು ವಿಡಿಯೋ ಮೂಲಕ ಬರ್ತೀನಿ. ಓಕೆ ಬೆಳಗ್ಗೆ ಬರ್ತೀನಿ. ಸರಿ, ಅಲ್ಲಿವರೆಗೂ ಎಷ್ಟು ಜನ ನೋಡ್ತಿರೋ ವೀಡಿಯೋಸು, ಎಷ್ಟು ಜನ ವೀಡಿಯೋ ನೋಡ್ತಿರೋ ಎಲ್ಲಕ್ಕೂ ಕೂಡ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಓಕೆ ಸರಿ, ಸಾಧ್ಯ ಆಯಿತಪ್ಪ ಅಂತಂದರೆ ನಾವು ಕೊನೆಗೂ ನಿಮ್ಗೆ ಒಂದೇ ಒಂದು ಕೇಳ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿರಿ. ಮುಂದಿನ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಇರ್ತವೆ. ಬಾಯ್.